ಬೆಂಗಳೂರಿನಲ್ಲಿ ಖಾಸಗಿ ಬಸ್ ಡಿಕ್ಕಿಯಾಗಿ ಬಾಲಕ ಸಾವನ್ನಪ್ಪಿದ್ದಾರೆ. ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. 15 ವರ್ಷದ ಬಾಲಕ ವರುಣ್ ಅಂತ ದಾರುಣ ಸಾವನ್ನಪ್ಪಿದ್ದಾರೆ. ಅಂಗಡಿಗೆ ಹೋಗಿ ಮನೆಗೆ ವಾಪಸ್ ಬರುವಾಗ ಬಸ್ ಡಿಕ್ಕಿ ಹೊಡೆದಿದೆ. 15 ವರ್ಷದ ಬಾಲಕ ಪ್ರಾಣ ಕಳ್ಕೊಳ್ತಾರೆ. ಇವತ್ತು ಬೆಳಗ್ಗೆ 9 ಗಂಟೆ ಹೊತ್ತಿಗೆ ನಡೆದಿರುವಂತಹ ದುರ್ಘಟನೆ ಇದು. ವೈಟ್ ಟ್ಯಾಪಿಂಗ್ ನಡೆಯುತ್ತಾ ಇತ್ತು. ಬಾಗಲೂರು ರಸ್ತೆ ದಾಟುವಾಗ ಖಾಸಗಿ ಬಸ್ ಒಂದು ಸ್ಪೀಡ್ ಆಗಿ ಬರುತ್ತೆ. ಈ ದುರಂತ ನಡೆದಿದೆ. ವೈಟ್ ಟ್ಯಾಪಿಂಗ್ ಇಂದ ಸ್ಟುಡಿಯೋ ಆನಂದ್ ಅವರು ಮಗ ತೀರೋಗಿದ್ದಾರೆ. ಬಸ್ ಆಕ್ಸಿಡೆಂಟು. ನೋಡಿ, ಇದೆಲ್ಲ ವೈಟ್ ಟ್ಯಾಪಿಂಗ್ ಕಾರಣದಿಂದ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ. ಕುಡಿಯಕ್ಕೆ ಮಕ್ಕಳು ಕ್ಯಾನ್ ಎತ್ಕೊಂಡು ಅಲ್ಲಿ ಹೋಗಿ ಬಂದಿದ್ದಕ್ಕೆ ಇವಾಗ ನನ್ನ ಮಗ ಸತ್ತಿರೋದು. ಇವಾಗ ನಾವು ಮೋರಿಗಳು ಸೈಡ್ ಎಂತ ದುರಂತ ನೋಡಿ. ತಂದೆ ತಾಯಿ ಮಾತನಾಡ್ತಾ ಇದ್ರು. ಅಂಗಡಿಗೆ ಹೋಗಿ ವಾಪಸ್ ಬರ್ತಾ ಇದ್ದಂತ ಮಗು ಸಾವನ್ನಪ್ಪಿದೆ. ಅದು ಖಾಸಗಿ ಬಸ್ ಡಿಕ್ಕಿ ಹೊಡೆದು 15 ವರ್ಷದ ಬಾಲಕ ಸಾವನ್ನಪ್ಪಿದ್ದಾರೆ. ಇದೀಗ ಬಸ್ ಚಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಹೆಣ್ಣೂರು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಮಗು ರಸ್ತೆ ದಾಟ್ತಾ ಇತ್ತು. ಅದೇ ಸಂದರ್ಭ ವೇಗವಾಗಿ ಬಂದಿದೆ ಖಾಸಗಿ ಬಸ್ ಒಂದು ಡಿಕ್ಕಿ ಹೊಡೆದಿದೆ. ವೈಟ್ ಟ್ಯಾಪಿಂಗ್ ನಡೀತಾ ಇದ್ದಂತ ಬಾಗಲೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇವತ್ತು ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಈ ದುರ್ಘಟನೆ ಸಂಭವಿಸುತ್ತೆ. ಅಂಗಡಿಗೆ ಹೋಗಿರುವಂತಹ ಬಾಲಕ ಮರಳಿ ಮನೆಗೆ ಬಂದಿದ್ದು ಹೆಣವಾಗಿ. 15 ವರ್ಷದ ಬಾಲಕ ವರುಣ್ ಅಂತ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಿಎಂಟಿಸಿ ಬಸ್ಗಳಿಗೆ, ಕೆಎಸ್ಆರ್ಟಿಸಿ ಬಸ್ಗಳಿಗೆ ಬಲಿಯಾಗಿದ್ದು ನೋಡಿದ್ವಿ. ಇದೀಗ ಖಾಸಗಿ ಬಸ್ಗೆ 15 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಒಂದು 10 ಗಂಟೆಗೆ ಹೋಗಿದ್ದ ಸರ್. 10 ಗಂಟೆಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿದ್ದ. ನೀರು ತರಕ್ಕೆ ಹೋಗು ಅಂತ ಕಳ್ಸಿದ್ವಿ. ಹೋದವನು ಬಂದಿಲ್ಲ. ನೋಡಿದ್ರೆ ಬಸ್ಸು ಹೊಡೆದಿದೆ ಅಂತೆ ಸರ್. ರೋಡ್ ಯಾರು ನಮಗೆ 20 ನಿಮಿಷಕ್ಕೆ ಫೋನ್ ಮಾಡಿದ್ರು ವರುಣ್ ಬಿದ್ದೋಗಿರೋದಂತ. ಆವಾಗ ನಾವು ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ಅವರು ಏನು ಟ್ರೀಟ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ, ಸತ್ತೋಗಿದ್ದಾನೆ ಅಂತ ಹೇಳಿದ್ರು. ಆದರೆ ನಾವು ಇನ್ನೂ ನಂಬ್ತಾ ಇಲ್ಲ ಸರ್. ನನ್ನ ಮಗ ಬರ್ತಾನೆ ಅಂತ ಸರ್. ಎಲ್ಲ ನಮ್ಮ ಮ್ಯಾನ್ವಲ್ ಮುಚ್ಚಿದಾರ ನೋಡಿ ಸರ್. ಹೆಂಗೆ ಸರ್, ಒಂದು ಕಾರ್ ಹೋಗ್ತಾ ಇರುತ್ತೆ, ಮ್ಯಾನ್ವಲ್ 2 ವೀಲರ್ ಗೊತ್ತಾಗಲ್ಲ. 2 ವೀಲರ್ ಮ್ಯಾನ್ವಲ್ ಬಿದ್ದು ಮೊನ್ನೆ ಸತ್ತ ಒಬ್ಬನು. ಎಲ್ಲರ ಜೀವಗಳು ಹೋಗ್ತಾ ಇದೆ, ಪರವಾಗಿಲ್ಲ. ನಮ್ಗೆ ಯಾರವ್ರ ಕುಟುಂಬಕ್ಕೆ ಮಕ್ಕಳನ್ನ ಕಳ್ಕೊಂಡ್ರೆ ನಾವು ಯಾಕೆ ಇರ್ಬೇಕು ಈ ಊರಲ್ಲಿ ಹೇಳ್ರಿ? ಕುಡಿಯೋ ನೀರನ್ನ ಯಾರಾದ್ರೂ ರೋಡಿಂದ ಆಚೆ ಹಾಕ್ತಾರ? ಕುಡಿಯೋ ನೀರು ಹಾಕ್ತಾ ಅದನ್ನ ಊರಿಗೆ ತಾನೇ ಸರ್ ಹಾಕ್ಬೇಕು. ಊರಿಂದ ಆಚೆ ಯಾಕೆ ಸರ್ ಹಾಕಿರೋದು? ಊರ್ ಜನಕ್ಕೆ ತಾನೇ ನೀರು ಬೇಕಾಗಿರೋದು. ಅವಾಗ ಮಕ್ಕಳು ಮರಿ ಎಲ್ಲ ರೋಡ್ ಏನಕ್ಕೆ ದಾಟ್ಕೊಂಡು ಹೋಗ್ತೀವಿ ನಾವು? ಆ ನೀರನ್ನ ಈ ಕಡೆಗೆ ಹಾಕಿಸ್ರಿ. ಇವತ್ತು ಆ ನೀರು ಇಲ್ಲಿ ಇದ್ದಿದ್ರೆ ನನ್ನ ಮಗ ಇವತ್ತು ಸಾಯ್ತಾ ಇರಲಿಲ್ಲ. ಮಕ್ಕಳನ್ನ ಕಳಿಸ್ತೀವಿ ನಾವು ಎಲ್ಲ ರೋಡ್ ದಾಟಕ್ಕೆ. ನಾವು ಏನು ಮಾಡಬೇಕು ಹೇಳಿ ಸರ್? ಇಲ್ಲಿ ಏನಾದರೂ ಒಂದು ಹಂಪು ಇದೆಯಾ, ಒಂದು ಇದೆಯಾ ಹೇಳ್ರಿ? ಇಲ್ಲಿ ಇದೆಲ್ಲ ಮುಚ್ಚಲಿಲ್ಲ ಅಂದರೆ ಹೆಂಗೆ ಸರ್ ಈ ಜೀವನ? ಮಕ್ಕಳು ಒಂದು ಚೂರು ಬಿದ್ದರೆ ತಲೆನೇ ಓಲಾಗುತ್ತೆ ಸರ್. ಮೋಸ್ಟ್ಲಿ ಆ ವೈಟ್ ಟ್ಯಾಪಿಂಗ್ ಆಗಿದ್ದಕ್ಕೆ ಅವ್ನ ತಲೆಗೆ ಏಟ್ ಬಿದ್ದಿಲ್ಲ. ಇಲ್ಲಾಂದ್ರೆ ಮಣ್ಣಾಗಿದ್ರೆ ತಾರಾಗಿದ್ರೆ ಬಚಾವ ಇರ್ತಾ ಇದ್ದ. ಜೀವನದಲ್ಲಿ ರೋಡೇ ಕ್ರಾಸ್ ಮಾಡಿರ್ತಾ ಇರಲಿಲ್ಲ ನನ್ನ ಮಗನು. ನಿನ್ನೆಯಿಂದ ನನಗೆ ಹುಷಾರಿರಲಿಲ್ಲ. ಬೆಳಗ್ಗೆ ಅಂಗಡಿಗೆ ಅಂತ ರೋಡ್ ಪಾಸ್ ಆಗಿದ್ದಾನೆ. ಅಂಗಡಿಗೆ ಐಟಮ್ ತರಕ್ಕೆ ಹೋಗಿದ್ದಾನೆ. ಎದುರುಗಡೆನೇ ಅಂಗಡಿ. ಅಲ್ಲಿ ಅವರು ವೈಟ್ ಟ್ಯಾಪಿಂಗ್ ಮಾಡಿಕೊಂಡು ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಸುಮ್ಮನೆ ಪೊಲೀಸರು ಹೇಳ್ತಾರೆ ನಾನು ಪೊಲೀಸರನ್ನ ಹಾಕ್ತೀವಿ ಅಂತ. ಆದರೆ ಯಾವ ಪೊಲೀಸು ಬಂದಿಲ್ಲ ಸರ್. ನಾನು ಬೇಕಾದರೆ ನಾನು ಸುಮಾರು ಫುಟೇಜ್ಗಳು ಕೊಡ್ತೀನಿ. ನಮ್ಮ ಮೇನ್ ರೋಡಲ್ಲಿ ತುಂಬಾ CCTV ಕ್ಯಾಮ್ರಾಗಳಿದ್ದಾವೆ. ನಾನು ಫುಟೇಜ್ ಕೊಡ್ತೀನಿ. ಪೊಲೀಸರು ಬರ್ತಾರೆ, ಅಲ್ಲೇನೋ ಸುಮ್ಮನೆ ಎಲ್ಲೋ ನಿಂತ್ಕೊಂಡು ಒಂದು ಮರದ ಕೆಳಗಡೆ ಸುಮ್ಮನೆ ಇರ್ತಾರೆ, ಮತ್ತು ರೋಲ್ ಕಾಲ್ ಮಾಡ್ಕೊಂಡು ಹೊಟ್ಟೋಗ್ತಾರೆ. ನಾನು ಎಲ್ಲಿ ಬೇಕಾದರೂ ನಾನು ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಈಗ ನನ್ನ ಹತ್ರ ಸಾಕ್ಷಿ ಇದೆ. ಕಳೆದ ಬಾರಿ ಒಂದು ಡೆತ್ ಆಯಿತು. ನಾನೇ ಅಲ್ಲಿ ಖುದ್ದಾಗಿ
ಪ್ರತಿನಿಧಿ ಕಿರಣ್ ಸೂರ್ಯ ಈ ಘಟನೆ ನಡೆದಿರುವಂತಹ ಸ್ಥಳದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ ಅವರ ಪೇರೆಂಟ್ಸ್ ಮಾತಾಡಿದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ. ಒಂದು, ಕುಡಿಯೋ ನೀರು ಬಹಳ ದೂರ ಇದೆ, ಮಕ್ಕಳೆಲ್ಲ ಓಡಾಡುವಂತ ರಸ್ತೆನೇ ಅಲ್ಲ, ವೈಟ್ ಟಾಪಿಂಗ್ ನಡೀತಾ ಇದೆ, ಪ್ರಾಪರ್ ಗೈಡೆನ್ಸ್ ಇಲ್ಲ, ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿಲ್ಲ, ಮಗ ಸಾಯೋದಕ್ಕೆ ಇದೆಲ್ಲವೂ ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ನೀವು ಸ್ಥಳದಲ್ಲಿದ್ದೀರಿ, ಯಾವ ರೀತಿಯಾಗಿದೆ ಚಿತ್ರಣ ಕಿರಣ್ ಸೂರ್ಯ? ಹೌದು ಚೈತ್ರ, ಇವತ್ತು 11:30 ಸುಮಾರಿಗೆ ಎಣ್ಣೂರಿಂದ ಬಾಗಲೂರು ಮುಖ್ಯ ರಸ್ತೆಯಲ್ಲಿ ವರುಣ್ ಅನ್ನುವಂತಹ SLC ಓದಬೇಕಾಗಿದ್ದಂತಹ ಯುವಕ ಮನೆಯಿಂದ ತಂದೆಗೆ ಹುಷಾರಿಲ್ಲದಂತಹ ಹಿನ್ನೆಲೆಯಲ್ಲಿ ನೀರನ್ನು ತರಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಸದ್ಯ ನಾನೀಗ ಸ್ಥಳದಲ್ಲೇ ಇದ್ದೀನಿ, ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಚೈತ್ರ ತಮಗೆ. ಈ ದೃಶ್ಯ ಏನಿದೆ ಅಂದರೆ ರಕ್ತದ ಕಲೆಗಳು ಏನು ಕಾಣಿಸ್ತಾ ಇದೆ, ಆ ಒಂದು ಸ್ಥಳದಲ್ಲೇ ವರುಣ್ ಇವತ್ತು ಅಂದರೆ ಮನೆಯಿಂದ ಪಕ್ಕದಲ್ಲೇ ಇರುವಂಥ, ಅಂದರೆ ಈಗ ನಾನೇನು ತೋರಿಸ್ತಾ ಇದ್ದೀನಿ ಬಸ್ ಸ್ಟ್ಯಾಂಡು, ಆ ಬಸ್ ಸ್ಟ್ಯಾಂಡ್ನ ಪಕ್ಕದಲ್ಲಿರುವಂತಹ RO ಪ್ಲಾಂಟಿಗೆ ವಾಟರ್ ಕ್ಯಾನನ್ನು ತೆಗೆದುಕೊಂಡು ನೀರನ್ನು ತರಲಿಕ್ಕೆ ಹೋಗಿದ್ದ. ಈ ಸಂದರ್ಭದಲ್ಲಿ ಏನು ಎಣ್ಣೂರು ಮುಖ್ಯ ರಸ್ತೆಯಿಂದ ಬಾಗಲೂರಿಗೆ ಹೋಗ್ತಿದ್ದಂತಹ ಖಾಸಗಿ ಬಸ್ಸು ರಭಸವಾಗಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ವರುಣ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ವರುಣ್ ನೆಲಕ್ಕೆ ಬಿದ್ದಿದ್ದಾನೆ. ಆ ನಂತರದಲ್ಲಿ ವರುಣ್ ಕೂಡ ಈಗಾಗಲೇ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ನಾನು ಕೂಡ ಸ್ಥಳದಲ್ಲಿ ಇದ್ದೀನಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ ಪ್ರತಿದಿನವೂ ಕೂಡ ಲಕ್ಷಾಂತರ ವಾಹನಗಳು ಓಡಾಡುವಂತಹ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಪ್ರಮುಖವಾದಂತಹ ರಸ್ತೆ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ರು. ಆದರೆ ವೈಟ್ ಟಾಪಿಂಗ್ ಕಾಮಗಾರಿಯ ವಿರುದ್ಧವಾಗಿ ಈಗಾಗಲೇ ಪೋಷಕರು ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ಕಳೆದ 9 ತಿಂಗಳ ಹಿಂದೆ ಕಾಮಗಾರಿಯನ್ನು ಆರಂಭ ಮಾಡಿದ್ರು, ಪ್ರಾಪರ್ ಗೈಡೆನ್ಸ್ ಇಲ್ಲ, ಯಾವುದೇ ತರವಾದ ಸೂಚನಾ ಫಲಕಗಳನ್ನು ಅಳವಡಿಸಿಲ್ಲ, ಸರಿಯಾದಂತಹ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಹಾಗಾಗಿ ಇಲ್ಲಿ ಯುವಕರು ಪ್ರತಿದಿನವೂ ಕೂಡ ಅಂದರೆ ಏನು ಮನೇಲಿರ್ತಾರೆ, ಸಣ್ಣ ಪುಟ್ಟ ಹುಡುಗರು ನೀರು ತರಲಿಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿ ಸ್ಥಳದಲ್ಲೂ ಇರೋದಿಲ್ಲ. ಟ್ರಾಫಿಕ್ ಪೊಲೀಸರು ಏನಾದ್ರು ಇದ್ದಿದ್ರೆ ಮಕ್ಕಳನ್ನ ದಾಟಿಸುವಂಥದ್ದು, ಇಲ್ಲಾಂದ್ರೆ ಟ್ರಾಫಿಕ್ ಪೊಲೀಸರು ಇದ್ದಾರೆ ಅನ್ನೋಂಥ ಕಾರಣಕ್ಕೆ ವಾಹನಗಳು ಒಂದಷ್ಟು ಸ್ಲೋ ಮೂವ್ಮೆಂಟ್ ಹೋಗುವಂಥದ್ದು ಕೂಡ ಆಗಿರೋದು. ಆದರೆ ಇಲ್ಲಿ ಯಾವುದು ಕೂಡ ಆಗದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿ ಅಂತ ಹೇಳಿ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಲಿ ಸ್ಥಳೀಯ ನಿವಾಸಿಗಳು ಕೂಡ ಇದ್ದಾರೆ. ಸರ್, ವರುಣ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದ, ಎಷ್ಟೊತ್ತಿನ ಸರ್ ಈ ಘಟನೆ ನಡೆದಿದ್ದು? ನಮ್ಮ ಸ್ನೇಹಿತರ ಮಗ ವರುಣ್ ಅಂತ 9ನೇ ತರಗತಿ ಮುಗಿಸಿ ಈಗ 10ನೇ ತರಗತಿಗೆ ಹೋಗ್ತಾ ಇದ್ದಾನೆ. ಈಗ ಬೆಳಗ್ಗೆ ಒಂದು ಅನಾರೋಗ್ಯದ ಒಂದು ಕುರಿತು ಒಂದು ನೀರು ತರೋಕ್ಕಿಂತ ಬೆಳಗ್ಗೆ ಹೋಗಿರೋದೆ 11:15 ಸುಮಾರು 11:45 ಒಳಗಡೆ ಈ ಘಟನೆ ನಡೆದಿದೆ. ಸುಮಾರು ಈ ಅಧಿಕಾರಿಗಳು ದುರ್ಘಟನೆಗೆ ನೇರ ಹೊಣೆಯಾಗಿರ್ತಾರೆ. ಏರ್ಪೋರ್ಟ್ ರಸ್ತೆಗೆ ಎಂಥ ಒಂದು ಸುವ್ಯವಸ್ಥೆ ಕಲ್ಪಿಸೋಕೆ ಕಾರಣ ಅಂದರೆ ಇದು ಒಂದು ಸುಗಮ ಸಂಚಾರಕ್ಕಾಗಿ ಯೋಗ್ಯನೇ ಅಲ್ಲ ಈ ರಸ್ತೆ. ಈಗ ಮಾಡಿರತಕ್ಕಂಥ ವೈಟ್ ಟಾಪಿಂಗು GB ಅವರು ನೇರ ಹೊಣೆ ಆಗಿರ್ತಾರೆ. ಸ್ಥಳೀಯ ಒಂದು ಗುತ್ತಿಗೆದಾರರು, ಪ್ರಬಲ ಗುತ್ತಿಗೆದಾರರು ಇದಕ್ಕೆ ಹೊಣೆ ಆಗ್ತಾರೆ. ಯಾಕಂತಂದರೆ ಪಾಪ ಈ ಒಂದು ಬಡ ಕುಟುಂಬದ ಒಂದು ವಿದ್ಯಾರ್ಥಿ ಅನ್ಯಾಯವಾಗಿ ಸಾವನ್ನಪ್ಪಿರೋದು ಭಾಳ ದುಃಖಕರವಾಗಿದೆ. ಇದಕ್ಕೆ ಪರಿಹಾರ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಕೂಡಲೇ ಬಂದು ಅವ್ರ ಮನೆಗೆ ಸೇರಿಸಿ ಒಂದು ಸಾಂತ್ವನ ಹೇಳಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಅಂದರೆ ಚೈತ್ರ, ಇವಿಷ್ಟು ಕೂಡ ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳೇನಿದ್ದಾರೆ ಅವರ ಅಸಮಾಧಾನ, ಆಕ್ರೋಶ, ಈ ವೈಟ್ ಟಾಪಿಂಗ್ ಕಾಮಗಾರಿಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ ಅನ್ನುವಂಥದ್ದು ಸ್ಥಳೀಯರ ಮತ್ತೆ ಪೋಷಕರ ಆಕ್ರೋಶವಾಗಿರುವಂಥದ್ದು. ರೈಟ್. ಥ್ಯಾಂಕ್ ಯು ಕಿರಣ್ ಸೂರ್ಯ ಮಾಹಿತಿಗಾಗಿ.